ಫ್ರೆಂಡ್ಸ್, ಈ ದಿನ ನಾನು ಸಾರಲಿಕ್ಕಿರುವ ಸಂದೇಶದ ಟೈಟಲ್ ಏನೆಂದು ಗೊತ್ತಾ? ಆ 3 ವಿಷಯಗಳ ಕುರಿತಾಗಿ ಭಯಪಡಬೇಡಿ. ಇದು ಈ ದಿನದ ಸಂದೇಶದ ಟೈಟಲ್. ನಮ್ಮ ಜೀವಿತದಲ್ಲಿ ಬಹಳ ಭಯಗಳಿರುತ್ತವೆ. ಅನೇಕ ವಿಷಯಗಳಿಗಾಗಿ ನಾವು ಭಯಪಡ್ತಾ ಇರ್ತೇವೆ. ಮನುಷ್ಯರಿಗೆ ಭಯ ಹುಟ್ಟಿಸುವಂತಹ ವಿಷಯಗಳಲ್ಲಿ 3 ವಿಷಯಗಳನ್ನು ನಾನು ತೆಗೆದುಕೊಂಡಿದ್ದೇನೆ. 1, ಭವಿಷ್ಯದ ಕುರಿತಾಗಿ ಭಯಪಡಬೇಡಿರಿ. 2ನೇದು, ಬಾಧಿಸುವವರ ವಿಷಯದಲ್ಲಿ ಭಯಪಡಬೇಡಿರಿ. 3, ಮಕ್ಕಳ ವಿಷಯದಲ್ಲಿ ಭಯಪಡಬೇಡಿರಿ. ಭವಿಷ್ಯದ ಕುರಿತಾಗಿ ಭಯಪಡಬಾರದು. ಅಣ್ಣಂದಿರು ಯೋಸೇಫನಿಗೆ ಅನ್ಯಾಯವಾಗಿ ಮಾರಿಬಿಡ್ತಾರೆ ಪ್ರಿಯರೇ. ಆಪ್ತರೆಲ್ಲರಿಂದ ದೂರವಾಗ್ತಾನೆ, ಸ್ವಂತವರಿಂದ ದೂರವಾಗ್ತಾನೆ, ಆನಂತರ ಆಸ್ತಿ ಪಾಸ್ತಿಗಳಿಗೂ ದೂರವಾಗುತ್ತಾನೆ, ಅನಾಥನಾಗಿ ಉಳ್ಕೊಳ್ಳುತ್ತಾನೆ, ಮಾರಲ್ಪಡುತ್ತಾನೆ, ಫತಿಫೋರನ ಮನೆಯಲ್ಲಿ ಕೆಲಸಗಾರನಾಗಿ ಆಳಾಗಿ ಸೇರುತ್ತಾನೆ. ತನ್ನ ಭವಿಷ್ಯದ ಬಗ್ಗೆ ಬಹಳಷ್ಟು ಪ್ರಶ್ನೆಗಳಿವೆ. ದೇವರೇನೋ ನನಗೆ ಕನಸನ್ನು ದಯಪಾಲಿಸಿದ್ದಾರೆ. ಸೂರ್ಯನು, ಚಂದ್ರನು, 11 ನಕ್ಷತ್ರಗಳು ಬಂದು ತನ್ನ ಕಾಲ್ ಮುಂದೆ ಸಾಷ್ಟಾಂಗವಾಗಿ ಅಡ್ಡ ಬಿದ್ದಿರುವ ಕನಸು ಬಿದ್ದಿತು. ಯಾವುದೋ ಒಂದು ಅದ್ಭುತವಾದ ಜೀವಿತ ದೇವರು ನನಗೆ ಕೊಡ್ತಾರೆ. ಅನೇಕ ಜನರು ನನಗೆ ಸಾಷ್ಟಾಂಗವಾಗಿ ಅಡ್ಡ ಬೀಳುವ ಉನ್ನತವಾದ ಜೀವಿತ ದೇವರು ನನಗೆ ಅನುಗ್ರಹಿಸುತ್ತಾರೆ ಅಂತ ನಾನು ಅಂದ್ಕೊಂಡೆ. ಆದ್ರೆ ನಾನು ಅಂದುಕೊಂಡಿದ್ದೇನು, ಈ ದಿನ ನಾನು ಹೊಂದಿಕೊಂಡಿದ್ದೇನು? ನನಗೆ ಬಹಳ ಪ್ರೀತಿಸುವ ನನ್ನ ತಂದೆಗೆ ದೂರವಾದೆ. ನನ್ನವರು ಅಂದುಕೊಂಡ ನನ್ನ ಅಣ್ಣಂದಿರಿಂದಲೂ ದೂರವಾದೆ. ನನ್ನ ಆಸ್ತಿಗೂ ದೂರವಾದೆ. ಅನುರಾಗಕ್ಕೂ ದೂರನಾದೆನು. ಅನಾಥನಾಗಿ ಉಳ್ಕೊಂಡೆನು. ಒಂದು ಮನೆಯಲ್ಲಿ ಆಳಾಗಿ ಕೂಲಿ ಆಳಾಗಿ ಸೇರಿಕೊಂಡೆ. ಏನಿದು ನನ್ನ ಭವಿಷ್ಯ? ಹೀಗಾಯ್ತು. ನಿನ್ನೆಯವರೆಗೂ ರಾಜಕುಮಾರನಂತಿದ್ದೆ, ಆದರೆ ಈ ದಿನವೇನೋ ಯಾರೊಬ್ಬರಿಗೂ ಮಗನಾಗಿ ನಾನು ಉಳಿಯಲಿಲ್ಲ. ಯಾಕೆ ನನ್ನ ಜೀವಿತ ಹೀಗೆ ತಲೆ ಕೆಳಗಾಯಿತು? ತನ್ನ ಭವಿಷ್ಯದ ಕುರಿತಾಗಿ ಯೋಸೇಫನಿಗೆ ಖಚಿತವಾಗಿಯೂ ಆ ದಿನ ಪ್ರಶ್ನೆ ಬಂದೇ ಬಂದಿರುತ್ತೆ. ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ? ಬ್ರದರ್, ನಿನ್ನೆಯವರೆಗೂ ಚೆನ್ನಾಗಿತ್ತು ಬ್ರದರ್, ಸಡನ್ ಆಗಿ ನನ್ನ ಜೀವಿತ ತಲೆ ಕೆಳಗಾಯ್ತು ಬ್ರದರ್. ನಿನ್ನೆಯವರೆಗೂ ಒಳ್ಳೆ ಉದ್ಯೋಗ ಇತ್ತು ಬ್ರದರ್, ಕಳೆದ ತಿಂಗಳವರೆಗೂ ಒಳ್ಳೆ ಸಂಬಳ ಇತ್ತು, ಆದರೆ ಈ ದಿನ ಕುಟುಂಬ ಪೋಷಿಸಿಕೊಳ್ಳಲಾರದ ಪರಿಸ್ಥಿತಿ ಧಾವಿಸಿದೆ. ನಿನ್ನೆಯವರೆಗೂ ಬ್ಯಾಂಕ್ ಬ್ಯಾಲೆನ್ಸ್ ಚೆನ್ನಾಗಿರ್ತಾ ಇತ್ತು, ಸಡನ್ ಆಗಿ ಈಗ ಆಪತ್ತು ಬಂದಿತು, ಸಡನ್ ಆಗಿ ಸಮಸ್ಯೆ ಬಂದಿತು. ಈ ದಿನ ಕೈಯಲ್ಲಿ ಒಂದು ನಯಾ ಪೈಸೆ ಇಲ್ಲದಂತಾಯ್ತು. ನಿನ್ನೆವರೆಗೂ ನಾನೇ ಕೆಲವರಿಗೆ ಕೈ ಚಾಚಿ ಸಹಾಯ ಮಾಡ್ತಾ ಇದ್ದೆ, ಆದ್ರೆ ಈ ದಿನ ನನ್ನ ಪರಿಸ್ಥಿತಿ ಹೇಗಿದೆ ಗೊತ್ತಾ? ಕೆಲವರ ಬಳಿಗೆ ಹೋಗಿ ಬಾಯಿ ತೆರೆದು ಕೊಡಿರಿ ಅಂತ ಕೈ ಚಾಚಿ ಸಹಾಯ ಕೇಳುವ ಪರಿಸ್ಥಿತಿ ಇದೆ. ಅದೇನೋ ಬ್ರದರ್, ಸಡನ್ ಆಗಿ ನನ್ನ ಪರಿಸ್ಥಿತಿಗಳು ತಲೆ ಕೆಳಗಾದವು. ಅದೇನು ನನ್ನ ಜೀವಿತದಲ್ಲಿ ಯಾವತ್ತೂ ಊಹಿಸಲಾರದಂತಹ ದಿಕ್ಕು ತೋಚದ, ದಾರಿ ಕಾಣದ, ದೀನವಾದ ಸ್ಥಿತಿಗೆ ಬಿದ್ದೋಯ್ತು. ಯಾವತ್ತೂ ಅಂದ್ಕೊಳ್ಳಲಿಲ್ಲ ಬ್ರದರ್ ಇಂತಹ ಸ್ಥಾನಕ್ಕೆ ಬರ್ತೇನೆಂದು. ಒಮ್ಮೆ ಎಷ್ಟೋ ಉನ್ನತ ಸ್ಥಾನದಲ್ಲಿ ಇರ್ತಾ ಇದ್ದೆ, ಎಷ್ಟೋ ಉನ್ನತ ಸ್ಥಾನದಲ್ಲಿ ಕುಟುಂಬ ಇರ್ತಾ ಇತ್ತು, ಆದರೆ ಈ ದಿನ ನನ್ನ ಪರಿಸ್ಥಿತಿಯನ್ನು ಸರಿಯಾಗಿಲ್ಲ ಎನ್ನುವಂತಹ ಪರಿಸ್ಥಿತಿಯನ್ನು ಹಾದು ಹೋಗುವಂತಹ ಭವಿಷ್ಯದ ಕುರಿತಾಗಿ ಯಾವುದೇ ಭರವಸೆ ಇಲ್ಲದೆ ಭಯಪಡುವಂತವರು ಯಾರಾದರೂ ನಮ್ಮ ಮಧ್ಯೆ ಇದ್ದೀರಾ? ಹಾಗಾದ್ರೆ ಕೇಳಿರಿ, ನಿಮ್ಮ ಮಾರ್ಗದಲ್ಲಿಯೇ ಒಂದು ಕಾಲದಲ್ಲಿ ಯೋಸೇಫನ್ ಕೂಡ ಹಾದು ಹೋದ. ನಿನ್ನೆಯವರೆಗೂ ರಾಜಕುಮಾರನಂತಿದ್ದ, ರಾಜನಂತಹ ಬಟ್ಟೆಗಳನ್ನು ಧರಿಸಿದ. ಯಾಕೋಬನು ಯೋಸೇಫನಿಗೆ ನಿಲುವಂಗಿಯನ್ನು ಮಾಡಿ ಕೊಡುತ್ತಾನೆ. ನಿಲುವಂಗಿ ನಾಯಕರು ಧರಿಸುವ ವಸ್ತ್ರವಾಗಿದೆ. ನನ್ನ ಮಗನು ನಾಯಕನಾಗುತ್ತಾನೆ ಎಂದು ನಂಬಿರುವ ತಂದೆ ನಾಯಕನಾಗುತ್ತಾನೆ ಎಂದು ನಂಬಿ ನಿಲುವಂಗಿಯನ್ನು ಮಗನಿಗೋಸ್ಕರ ಮಾಡಿಕೊಡ್ತಾನೆ. ಯಾವಾಗ ಹೋದ್ರೂ ಕೂಡ ನಿಲುವಂಗಿ ಧರಿಸಿಕೊಂಡು ಹೋಗ್ತಾ ಇದ್ದನು, ನಾಯಕನಾಗಿ ಹೋಗುತ್ತಾ ಇದ್ದನು. ಆದರೆ ಈ ದಿನ ಆಳಾಗಿ ಉಳ್ಕೊಂಡ. ಅವನಿಗೆ ಅನಿಸಿರುತ್ತೋ ಅಲ್ಲವೇ, ಏನಿದು ನನ್ನ ಭವಿಷ್ಯ ಹೀಗಾಯ್ತೆಂದು, ಏನಿದು ನನ್ನ ಬದುಕು ಹೀಗಾಯ್ತು, ನನ್ನ ಭವಿಷ್ಯವೇ ಪ್ರಶ್ನಾರ್ಥಕವಾಗಿ ಮಾರ್ಪಟ್ಟಿತು ಎಂದು ಖಚಿತವಾಗಿಯೂ ಯೋಸೇಫನಿಗೆ ಅನಿಸಿರುತ್ತೆ. ಮಾತ್ರವಲ್ಲ, ನನ್ನ ಸ್ವಂತವರಿಂದ ನಾನು ದೂರವಾಗಬೇಕಾಯ್ತು. ತನಗಿರುವ ಸಮಸ್ತವನ್ನು ಅವನು ಕಳೆದುಕೊಳ್ಳಬೇಕಾಯ್ತು. ಒಬ್ಬಂಟಿಗನಾಗಿ ತನ್ನ ಪ್ರಯಾಣವನ್ನು ನೂತನವಾಗಿ ಪ್ರಾರಂಭಿಸಬೇಕಾಯ್ತು. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ವಿದ್ಯಾಭ್ಯಾಸಕ್ಕಾಗಿ ನಾನು ಒಬ್ಬನೇ ಬರಬೇಕಾಯ್ತು. ಉದ್ಯೋಗಕ್ಕೋಸ್ಕರ ನಾನು ಒಬ್ಬನೇ ಬರಬೇಕಾಯ್ತು. ವಿವಾಹ ಮಾಡಿಕೊಂಡು ನನ್ನನ್ನು ಪ್ರಾಣದಂತೆ ಪ್ರೀತಿಸುವ ತಂದೆ ತಾಯಿಯನ್ನು, ನನ್ನ ಸ್ವಂತವರನ್ನೆಲ್ಲ ಬಿಟ್ಟು ನನ್ನ ಗಂಡನನ್ನು ನಂಬಿ ಇಗೋ ಈ ಪ್ರಾಂತ್ಯಕ್ಕೆ ಬಂದಿದ್ದೇನೆ, ಇಗೋ ಈ ದೇಶಕ್ಕೆ ಬಂದಿದ್ದೇನೆ. ಈ ದಿನ ನನ್ನ ಭವಿಷ್ಯದ ಮೇಲೆಯೇ ನನಗೆ ಅದೇನೋ ಭಯ ಅನಿಸುತ್ತಾ ಇದೆ. ನಾನೇನಾಗಿ ಹೋಗ್ತೇನೋ ಈ ಪಟ್ಟಣದಲ್ಲಿ, ನನಗೇನಾಗುತ್ತದೋ ಈ ಪ್ರಾಂತ್ಯದಲ್ಲಿ, ಈ ಪ್ರದೇಶದಲ್ಲಿ, ಈ ದೇಶದಲ್ಲಿ ಎಂಬ ಭಯ ನನ್ನನ್ನು ಕಾಡುತ್ತಾ ಇದೆ ಎನ್ನುವಂಥವ್ರು ಯಾರಾದರೂ ಇರುವುದಾದ್ರೆ ದಯವಿಟ್ಟು ಗಮನಿಸಿರಿ. ನಾನು ಹೈದರಾಬಾದ್ ಪಟ್ಟಣಕ್ಕೆ 1991ರಲ್ಲಿ ಬಂದೆ. ಆಗಸ್ಟ್ ಕೊನೆಯ ವಾರದಲ್ಲಿ ಬಂದೆ. ಹಾಗೆ ನಾನು ಹೈದರಾಬಾದ್ ಪಟ್ಟಣಕ್ಕೆ ಬರುತ್ತಿರುವಾಗ ಎಷ್ಟೋ ಭಯಪಟ್ಟೆ. ಕಾರಣ ಗೊತ್ತಾ? ನನ್ನ ಭವಿಷ್ಯ ಏನಾಗಿ ಹೋಗ್ತದೋ ಎಂದು. ಒಬ್ಬ ಮಿಷನರಿ ಆಗಬೇಕಂದ್ಕೊಂಡೆ. ಸುವಾರ್ತೆ ಇಲ್ಲದ ಸ್ಥಳಗಳಿಗೆ ಹೋಗಿ ಅಲ್ಲಿನ ಪ್ರಜೆಗಳಿಗೆ ಸುವಾರ್ತೆ ಸಾರಬೇಕು ಎಂದು ನಾನು ಎಷ್ಟೋ ಆಸೆ ಪಟ್ಟೆ. ಆದರೆ ದೇವರು ನನ್ನನ್ನು ಪಟ್ಟಣಕ್ಕೆ ಕರೆತಂದ್ರು.
ಈ ಪಟ್ಟಣದಲ್ಲಿ ನನಗಾಗಿ ಏನು ಕಾದುಕೊಂಡಿದೆಯೋ, ಯಾವುದನ್ನು ಎದುರಿಸಬೇಕು, ಈ ಪಟ್ಟಣದಲ್ಲಿ ನಾನು ಏನಾಗ್ಲಿಕ್ಕಿದ್ದೇನೋ, ನಾನು ಏನ್ ಮಾಡ್ಲಿಕ್ಕಿದ್ದೇನೋ, ಇಲ್ಲಿ ಯಾರು ಪರಿಚಯವಿಲ್ಲ, ಯಾರೂ ಗೊತ್ತಿಲ್ಲ. ನಾನು ಪ್ರಯಾಣ ಕಾಲವೆಲ್ಲ ಅಳುತ್ತಾ ಅಳುತ್ತಾ ಅಳುತ್ತಲೇ ಬರ್ತಿದ್ದೆ. ಮಾತ್ರವಲ್ಲ, ನನಗೆ ದೇವರ ಮೇಲೆ ಕೋಪ ಬಂದಿತ್ತು. ಯಾಕೆಂದರೆ ನಾನು ಗ್ರಾಮಗಳಲ್ಲಿ, ಹಳ್ಳಿ ಪಳ್ಳಿಗಳಲ್ಲಿ ಸೇವೆ ಮಾಡಬೇಕು ಎಂಬುದಾಗಿ ನನ್ನನ್ನು ನಾನು ಸೇವೆಗೆ ಅರ್ಪಿಸಿಕೊಂಡ್ರೆ ದೇವರು ನನ್ನನ್ನು ಪಟ್ಟಣಕ್ಕೆ ತರ್ತಾ ಇದ್ರು. ಈ ಪಟ್ಟಣದಲ್ಲಿ ನಾನು ಏನ್ ಮಾಡ್ಲಿಕ್ಕಾಗತ್ತೆ? ಇಷ್ಟು ದೊಡ್ಡ ಪಟ್ಟಣದಲ್ಲಿ ನನಗೆ ಯಾರು ಪರಿಚಯ ಇದ್ದಾರೆ? ಯಾವ ರೀತಿಯಾಗಿ ನಾನು ಸೇವೆ ಮಾಡ್ಲಿಕ್ಕಾಗತ್ತೆ ಎಂದು ಹೀಗೆ ನಾನು ದೇವರ ಮೇಲೆ ಬೇಸರಗೊಂಡೆ. ಕೊನೆಗೆ ಅಳುತ್ತಾ ಅಳುತ್ತಾ, ಭಯದಿಂದ, ಭೀತಿಯಿಂದ, ಕೊನೆಗೆ ಹೈದರಾಬಾದ್ಗೆ ಬಂದಿರುವಂತಹ ನನ್ನ ಮೇಲೆ ದೇವರು ಎಂಥ ಅದ್ಭುತವಾದ ಪ್ರಣಾಳಿಕೆ ಹೊಂದಿಕೊಂಡಿದ್ದಾರೆ ಎಂದು ಆ ದಿನ ನನಗೆ ಗೊತ್ತಿರಲಿಲ್ಲ. ಈ ದಿನ ಯಾರಾದ್ರೂ ಭಯ ಪಡ್ತಾ ಇದ್ದೀರಾ ಭವಿಷ್ಯದ ಕುರಿತಾಗಿ? ನನ್ನ ಭವಿಷ್ಯ ಏನಾಗಿ ಹೋಗ್ತದೋ, ನನ್ನ ಬದುಕು ಏನಾಗಿ ಹೋಗ್ತದೋ ಎಂದು ಭಯಪಡ್ತಾ ಇದ್ದೀರಾ? ಆ ದಿನ ಯೋಸೇಫನು ಕೂಡ ಭಯಪಟ್ಟ ಪ್ರಿಯರೇ. ಆದರೆ ಬೈಬಲ್ ಹೇಳುತ್ತದೆ, ಯೋಸೇಫನಿಗೆ ಯೆಹೋವಾ ಜೊತೆಯಾಗಿದ್ರು. ಒಬ್ಬಂಟಿಗರಾಗಿದ್ದೀರಾ? ಸ್ವಂತವರು ಯಾರೂ ಇಲ್ಲವೋ? ಧೈರ್ಯ ಪಡಿಸುವವರು, ಆಧಾರವಾಗಿ ನಿಲ್ಲುವವರು, ಆಧರಿಸುವಂತವರು ನಿಮ್ಗೆ ಯಾರೂ ಇಲ್ಲವೋ? ಭಯಪಡ್ತಾ ಇದ್ದೀರಾ? ಒಂದು ಉದಾಹರಣೆ ಹೇಳ್ತೇನೆ ಕೇಳಿ. ಒಮ್ಮೆ ಆ ತಾತನ ಬಳಿಗೆ ಮತ್ತು ಅಜ್ಜಿಯ ಬಳಿಗೆ ಪ್ರತಿ ವರ್ಷ ಅವರ ಮೊಮ್ಮಗನಿಗೆ ಆ ಹುಡುಗನ ತಂದೆ ತಾಯಿ ಕರೆದೊಯ್ತಾ ಇದ್ರು. ಅರ್ಥವಾಗ್ತಿದೆಯಾ? ತಮ್ಮ ಮಗನನ್ನು ಅಜ್ಜ ಅಜ್ಜಿಯ ಬಳಿಗೆ ತಮ್ಮ ಮಗನನ್ನು ಕರೆದೊಯ್ದು ತಾತ ಅಜ್ಜಿಯ ಬಳಿಯಲ್ಲಿಯೇ ಬಿಡ್ತಾ ಇದ್ರು ಹಾಲಿಡೇಸ್ ಟೈಮ್ ನಲ್ಲಿ. 1-2 ತಿಂಗಳಾದ ನಂತರ ಮತ್ತೆ ಆ ತಂದೆ ತಾಯಿ ಹುಡುಗನನ್ನು ಕರೆತರ್ತಾ ಇದ್ರು. ಯಾಕೆಂದರೆ 400 ಕಿಲೋಮೀಟರ್ ಅಷ್ಟು ದೂರದಲ್ಲಿ ಆ ಅಜ್ಜಿ ತಾತ ಇರ್ತಾ ಇದ್ರು. ಹಾಗೆ ಪ್ರತಿ ವರ್ಷ ತಾತ ಅಜ್ಜಿಯ ಬಳಿಗೆ ಕರೆದೊಯ್ಯುತ್ತಿರುವಾಗ 11 ವರ್ಷ ವಯಸ್ಸಿಗೆ ಬಂದ ಈ ಹುಡುಗನು ತನ್ನ ತಂದೆ ತಾಯಿಗಳಿಗೆ ಹೇಳಿದ್ದೇನೆಂದರೆ, ಈಗ ನನಗೆ ಆ ಪ್ರಾಂತ್ಯಕ್ಕೆ ಹೋಗೋದು ಅಭ್ಯಾಸ ಆಗಿರೋದ್ರಿಂದ ಅಪ್ಪ, ಈಗ ನೀನು ನನ್ನನ್ನು ಕರ್ಕೊಂಡು ಹೋಗಿ ಡ್ರಾಪ್ ಮಾಡುವ ಅಗತ್ಯವಿಲ್ಲ. ನನಗೆ ಟಿಕೆಟ್ ಕೊಡಿಸಿ ಟ್ರೈನ್ ಹತ್ತಿಸು, ಅಲ್ಲಿ ತಾತ ಬಂದು ನನ್ನನ್ನು ರಿಸೀವ್ ಮಾಡಿಕೊಳ್ತಾರೆ. ಒಬ್ಬಂಟಿಗನಾಗಿ ಕಳಿಸಿರಿ, ನಾನೀಗ ಹೋಗಬಲ್ಲೆ ಎಂದು ಹೇಳ್ದ. ಆಯ್ತು, ಹಾಗೆ ಆಗ್ಲಿ ಮಗನೇ ಅಂತ ಹೇಳಿ ತಂದೆ ಟಿಕೆಟ್ ಕೊಡಿಸಿ ಮಗನಿಗೆ ಟ್ರೈನ್ ಹತ್ತಿಸಿ ಆ ಮಗನಿಗೆ ಒಂದು ಲೆಟರ್ ಕೊಡ್ತಾನೆ, ಒಂದು ಕವರ್ ಕೊಡ್ತಾನೆ. ಕೊಟ್ಟು, ಮಗನೇ, ನಿನಗೆ ಭಯವಾದಾಗೆಲ್ಲ ಈ ಕವರ್ ಅಲ್ಲಿರುವ ಪತ್ರ ಓದು ಅಂತ ಹೇಳಿ ಜೇಬಲ್ಲಿ ಅದನ್ನಿಟ್ಟ. ಆ ಹುಡುಗ ಏನು ಟ್ರೈನ್ ಅಲ್ಲಿ ಪ್ರಯಾಣ ಮಾಡ್ತಿರುವಾಗ ಒಬ್ಬ ವ್ಯಕ್ತಿ ಹುಡುಗನಿಗೆ ದಿಟ್ಟಿಸಿ ನೋಡ್ತಾ ಇದ್ದ. ಅವನಿಗೆ ನೋಡಿದಾಗ ಕೂದಲೆಲ್ಲ ಬೆಳೆದುಕೊಂಡಿದ್ವು, ಗಡ್ಡವೆಲ್ಲ ಬೆಳೆದುಕೊಂಡಿದ್ವು, ಸಿಗರೆಟ್ ಮೇಲೆ ಸಿಗರೆಟ್ ಸೇದುತ್ತಾ ಇದ್ದ. ಈ ಹುಡುಗನಿಗೆ ನೋಡ್ತಾ ಇದ್ರೆ ಹುಡುಗನಿಗೆ ಭಯವಾಯ್ತು. ಇವನು ನೋಡಿದ್ರೆ ಕಿಡ್ನಾಪರ್ ತರ ಇದ್ದಾನೆ, ನನ್ನನ್ನು ಹಿಡ್ಕೊಂಡು ಹೋಗುವ ಹಾಗಿದ್ದಾನೆ. ಸ್ವಲ್ಪ ಭಯದೊಂದಿಗೆ ಕೂತ್ಕೊಂಡ. ಅಷ್ಟರಲ್ಲಿ ಮತ್ತೊಬ್ಬ ವ್ಯಕ್ತಿ ದೂರದಲ್ಲಿ ಕೂತ್ಕೊಂಡು, ನಿನ್ನ ಜೊತೆ ಯಾರು ಇಲ್ಲವೋ? ಒಬ್ಬಂಟಿಗನಾಗಿಯೇ ಪ್ರಯಾಣ ಮಾಡ್ತಿದೀಯಾ? ಒಬ್ಬಂಟಿಗನಾಗಿ ಪ್ರಯಾಣ ಮಾಡುವಾಗ ನಿನಗೆ ಭಯವಿಲ್ಲವೋ ಎಂದು ಕೇಳಿದಾಗ ಇವನಿಗೆ ಇನ್ನಷ್ಟು ಹೆಚ್ಚಾಗಿ ಭಯವಾಯ್ತು. ಬಹಳ ಭೀತಿಯಿಂದ ಕೂತ್ಕೊಂಡ. ಎದುರುಗಡೆ ಬಂದ ಒಬ್ಬ ಸ್ತ್ರೀ ಹೇಳಿದ್ದೇನೆಂದರೆ, ಯಾಕೆ ಮಗನೇ, ನೀನು ಒಬ್ಬನೇ ಪ್ರಯಾಣ ಮಾಡ್ತಾ ಇದ್ದಿ? ಈ ಟ್ರೈನ್ ನಲ್ಲಿ ಕಳೆದ ವಾರವೇ ಒಬ್ಬ ಹುಡುಗನಿಗೆ ಕಿಡ್ನಾಪ್ ಮಾಡಿ ತಕೊಂಡು ಹೋಗಿ ಕೊಂದು ಹಾಕಿದ್ದಾರೆ ಮಗನೇ. ನೀನೇನು ಒಬ್ಬನೇ ಪ್ರಯಾಣ ಮಾಡ್ತಾ ಇದ್ದಿ? ನನಗೆ ಭಯ ಆಗ್ತಿದೆ. ನೀನು ಸೇರಬೇಕಾದ ಗಮ್ಯಕ್ಕೆ ಸೇರುತ್ತೀಯೋ ಇಲ್ಲವೇ ಅಷ್ಟರೊಳಗೆ ಸಾಯಿತೀಯೋ ಅಂದ ಕೂಡಲೇ ಇನ್ನು ಅವನಿಗೆ ಭಯ ತಾಳಲಿಕ್ಕೆ ಆಗ್ತಿರ್ಲಿಲ್ಲ. ಬಿಕ್ಕಿ ಬಿಕ್ಕಿ ಆಳುತ್ತಾ ಇದ್ದ ಪ್ರಿಯರೇ. ಅಷ್ಟರೊಳಗೆ ತಂದೆ ಕೊಟ್ಟ ಲೆಟರ್ ಜ್ಞಾಪಕಕ್ಕೆ ಬಂತು. ನನ್ನ ತಂದೆ ಹೇಳಿದ್ದಾರೆ, ನಿನಗೆ ಭಯ ಆದ್ರೆ ಈ ಪತ್ರ ಓದು ಅಂತ ಹೇಳಿದಾರಲ್ಲವೇ. ಆಗ ತಕ್ಷಣವೇ ಜೇಬೊಳಗಡೆಯಿಂದ ಆ ಲೆಟರ್ ತೆಗೆದು ಕಣ್ಣು ಒರೆಸಿಕೊಳ್ಳುತ್ತಾ ಓದುವಾಗ ಅದರಲ್ಲಿ ಹೀಗಿರುತ್ತೆ, ನನ್ನ ಪ್ರಿಯ ಮಗನೇ, ನೀನು ಭಯಪಡುವ ಅಗತ್ಯವಿಲ್ಲ. ನಿನ್ನ ಹಿಂದಿನ ಬೋಗಿಯಲ್ಲಿಯೇ ನಿನ್ನೊಂದಿಗೆ ನಾನು ಬರ್ತಿದ್ದೇನೆ ಎಂದು ಬರೆಯಲಾಗಿತ್ತು ಪ್ರಿಯರೇ. ತಂದೆ ಏನ್ ಮಾಡ್ತಾ ಇದ್ರಂತೆ? ಹಿಂದೆ ಇರುವ ಕೋಚಲ್ಲೇ ಕೂತ್ಕೊಂಡಿದ್ರಂತೆ. ಮಗನನ್ನು ಕಳಿಸಿದ, ಆದ್ರೆ ಆ ಮಗನೊಬ್ಬನನ್ನೇ ತಂದೆ ಕಳಿಸಿಕೊಡಲಿಕ್ಕೆ ಆಗ್ಲಿಲ್ಲ ಪ್ರಿಯರೇ. ಹಿಂದಿನ ಬೋಗಿಯಲ್ಲಿಯೇ ಕೂತಿದ್ದ. ಏನ್ ಹೇಳ್ದ? ಭಯಪಡಬೇಡ ಮಗನೇ, ನಿನ್ನೊಂದಿಗೆ ನಾನು ಬರ್ತಿದ್ದೇನೆ. ಆಗ ತಕ್ಷಣವೇ ಆ ಮಗನಿಗೆ ಏನುಂಟಾಯ್ತು ಹೇಳಿ? ಧೈರ್ಯ, ಆನಂದ. ಅದೇ ರೀತಿ ಸಹೋದರ ಸಹೋದರಿ, ನಿಮ್ಮ ಜೀವಿತ ಪ್ರಯಾಣದಲ್ಲೂ ಕೂಡ ಎಂಥದೇ ಭಯ ನಿಮಗೆ ಬಂದರು, ಎಂಥದೇ ದಿಗುಲು ನಿಮ್ಮನ್ನು ಆವರಿಸಿದರು, ಎಷ್ಟೇ ಕುಗ್ಗಿ ಹೋಗುವ ಪರಿಸ್ಥಿತಿ ಧಾವಿಸಿದರು, ನಿಮಗೊಂದು ಶುಭವಾರ್ತೆ. ನಿಮ್ಮನ್ನು ಪ್ರಾಣದಂತೆ ಪ್ರೀತಿಸುವ ದೇವರು ಒಂದು ಮಾತು ಕೊಟ್ಟಿದ್ದಾರೆ. ಏನೆಂದು ಗೊತ್ತಾ? ನಾನು ನಿಮ್ಮ ಸಂಗಡ ಬರುತ್ತಿದ್ದೇನೆ. ಈ ದಿನ ನೀವು ಒಬ್ಬಂಟಿಗರಾಗಿದ್ದೀರೆಂದು ಭಯಪಡ್ತಿರ್ಬೋದು, ಒಬ್ಬಂಟಿಗರಾಗಿ ಹೋಗಬೇಕೆಂದು ಭಯಪಡ್ತಿರ್ಬೋದು. ಉದ್ಯೋಗಕ್ಕಾಗಿ, ವಿವಾಹಕ್ಕಾಗಿ, ವಿದ್ಯಾಭ್ಯಾಸಕ್ಕಾಗಿ ಒಬ್ಬಂಟಿಗರೇ ಹೋಗಬೇಕೆಂದು ಭಯಪಡುವ ಸಹೋದರ ಸಹೋದರಿ, ನಿಮಗೊಂದು ಭರವಸೆ ಇದೆ. ಏನೆಂದು ಗೊತ್ತಾ? ನೀವು ಒಬ್ಬಂಟಿಗರಾಗಿ ಹೋಗುವ ಅಗತ್ಯತೆ ಇಲ್ಲವೇ ಇಲ್ಲ. ನೀವು ಒಬ್ಬಂಟಿಗರಾಗಿ ನಿವಾಸಿಸುವ ಅವಶ್ಯಕತೆ ಇಲ್ಲವೇ ಇಲ್ಲ. ಆ ದಿನ ಅನಾಥನಾಗಿ ಐಗುಪ್ತ ದೇಶದಲ್ಲಿ ಆಳಾಗಿ, ಕೂಲಿ ಆಳಾಗಿ ಫತಿಫರನ ಮನೆಯಲ್ಲಿ ಕೆಲಸ ಮಾಡುತ್ತಿರುವ ಯೋಸೇಫನಿಗೆ ಭವಿಷ್ಯದ ಕುರಿತಾದ ಭರವಸೆ ಕೊಟ್ಟಿದ್ದು ಯಾರು ಗೊತ್ತಾ? ಅವನ ಸಂಗಡ ಇರುವ ದೇವರು ಪ್ರಿಯರೇ. ಅದೇ ದೇವರು ನಿಮ್ಮ ನನ್ನ ಸಂಗಡ ಕೂಡ ಇದ್ದಾರೆ. ಆದರೆ ಯೋಸೇಫನು ಮಾಡಿದ್ದೇನು ಗೊತ್ತಾ? ಭಯಪಡದೆ, ಬಾಧೆ ಪಡದೆ, ದೇವರು ನನ್ನ ಸಂಗಡ ಇದ್ದಾರೆ
ಎನ್ನುವಂತಹ ಧೈರ್ಯದಿಂದಲೇ ತನಗೆ ಕೊಡಲ್ಪಟ್ಟ ಪ್ರತಿ ಕೆಲಸವನ್ನು ದೇವರು ನೋಡ್ತಿದ್ದಾರೆ ಎನ್ನುವಂತಹ ಖಚಿತತೆಯೊಂದಿಗೆ ಚೆನ್ನಾಗಿ ಕೆಲಸ ಮಾಡ್ತಿದ್ದ. ಯಾವುದೇ ಕೆಲಸ ತನ್ನ ಯಜಮಾನನಾದ ಫತಿಫರನ್ನು ಕೊಡ್ತಾ ಇದ್ದನೋ ಆ ಕೆಲಸದಲ್ಲಿ ನಂಬಿಗಸ್ತಿಕೆಯನ್ನು ತೋರ್ಪಡಿಸುತ್ತಿದ್ದ, ನೈಪುಣ್ಯತೆಯನ್ನು ತೋರ್ಪಡಿಸುತ್ತಿದ್ದ. ಕೊಟ್ಟ ಕೆಲಸ ಬಹಳ ಚೆನ್ನಾಗಿ ಮಾಡ್ತಾ ಇದ್ದ. ಬೈಬಲ್ ಹೇಳ್ತದೆ ಪ್ರಸಂಗಿಯಲ್ಲಿ, ನಿನ್ನ ಕೈಗೆ ಕೊಡಲ್ಪಟ್ಟ ಕೆಲಸವನ್ನು ಶಕ್ತಿಗೆ ಮೀರಿದವನಾಗಿ ಮಾಡು. ತನ್ನ ಕೆಲಸದಲ್ಲಿ ನೈಪುಣ್ಯತೆಯುಳ್ಳವನನ್ನು ನೀವು ನೋಡಿದೀರೋ ಅಂಥವನು ನಾಯಕರ ಎದುರುಗಡೆ ನಿಲ್ಲುವನು. ಸಹೋದರರೇ, ಸಹೋದರಿಯರೇ, ನೀವು ಯಾವ ಉದ್ಯೋಗ ಯಾವ ಕೆಲಸ ಮಾಡ್ತಾ ಇದ್ದೀರಿ ಎಂದು ನನಗೆ ಗೊತ್ತಿಲ್ಲ, ಆದ್ರೆ ನೀವು ಮಾಡುವ ಕೆಲಸದಲ್ಲಿ ನೈಪುಣ್ಯತೆ ಇರಬೇಕು, ನಾಣ್ಯತೆ ಇರಬೇಕು, ನಂಬಿಗಸ್ತಿಕೆ ಇರಬೇಕು. ನೀವು ನಂಬಿಗಸ್ತಿಕೆಯಿಂದ, ನಾಣ್ಯತೆಯೊಂದಿಗೆ, ನೈಪುಣ್ಯತೆಯೊಂದಿಗೆ ನಿಮಗೆ ಕೊಟ್ಟ ಕೆಲಸವನ್ನು ನೀವು ಮಾಡುವಾಗ ಖಚಿತವಾಗಿಯೂ ದೇವರು ನಿಮ್ಮನ್ನು ಹೆಚ್ಚಿಸುತ್ತಾರೆ. ನಂಬಿಗಸ್ತರಾಗಿ, ನೈಪುಣ್ಯತೆ ಉಳ್ಳವರಾಗಿ, ನಾಣ್ಯತೆಯೊಂದಿಗೆ. ನೀತಿವಂತನಾದ ಯೋಸೇಫನು ತನಗೆ ಕೊಡಲ್ಪಟ್ಟ ಕೆಲಸ ಮಾಡಿದಾಗ ಅದನ್ನು ನೋಡಿದ ಫತೇಫರನು ಮಾಡಿದೇನು ಗೊತ್ತಾ? ಮನೆಯೊಳಗೆ ಆಳಾಗಿ ಕೂಲಿ ಆಳಾಗಿ ಸೇರಿದನು, ಆದ್ರೆ ತನ್ನ ಮನೆಯ ಮೇಲೆಲ್ಲ ಪರಿಪಾಲನೆ ಮಾಡುವವನನ್ನಾಗಿ ಫತಿಫರನು ಯೋಸೇಫನನ್ನು ಹೆಚ್ಚಿಸುತ್ತಾನೆ. ಅದಕ್ಕೆ ಕಾರಣವೇನೆಂದರೆ, ನನ್ನನ್ನು ನೋಡುವವರು ಕೇಳುವವರು ಯಾರೂ ಇಲ್ಲ ಎನ್ನುವಂತಹ ಕೆಲಸಕ್ಕೆ ಬಾರದ ಆಲೋಚನೆಗೆ ಯೋಸೇಫನು ಸ್ವಲ್ಪವೂ ಕೂಡ ಅವಕಾಶ ಕೊಡದೆ ದೇವರು ನೋಡ್ತಿದ್ದಾರೆ ಎನ್ನುವಂತಹ ಧ್ಯಾಸದೊಂದಿಗೆ ತನಗೆ ಕೊಡಲ್ಪಟ್ಟ ಕೆಲಸವನ್ನು ಬಹು ಜಾಗರೂಕನಾಗಿ ಮಾಡುತ್ತಾ ಇದ್ದ. ಅದೇ ಸಮಯದಲ್ಲಿ ಬಹು ಪರಿಶುದ್ಧನಾಗಿಯೂ ಕೂಡ ಜೀವಿಸುತ್ತಿದ್ದ. ಉದ್ಯೋಗ ಮಾಡ್ತಿರುವ ಸ್ಥಳದಲ್ಲಿ ಕೆಲಸಕ್ಕೆ ಬಾರದ ಪರಿಚಯಗಳಿಗೆ ಅವಕಾಶ ಕೊಡಲಿಲ್ಲ. ಆ ಕೆಲಸಗಳನ್ನು ಆಧಾರ ಮಾಡಿಕೊಂಡು ಪಾಪಿಷ್ಟ ಕೆಲಸ ಮಾಡುವುದಕ್ಕಾಗಿ ಸ್ವಲ್ಪವೂ ಕೂಡ ತನ್ನ ಜೀವಿತದಲ್ಲಿ ಅವಕಾಶ ಕೊಡಲಿಲ್ಲ. ಕೆಲಸ ಮಾಡುವ ಸ್ಥಳದಲ್ಲಿ ಒಬ್ಬ ಸ್ತ್ರೀ ನನ್ನೊಂದಿಗೆ ಪಾಪ ಮಾಡು, ನಿನಗೆ ಲೈಸೆನ್ಸ್ ಕೊಡ್ತಿದ್ದೇನೆ ಎಂಬುದಾಗಿ ಪ್ರೋತ್ಸಾಹಿಸಿದರೂ ಸಹ ಇಂತಹ ಘೋರವಾದ ದುಷ್ಕೃತ್ಯವನ್ನು ನನ್ನ ದೇವರ ವಿರುದ್ಧ ನಾನು ಹೇಗೆ ಮಾಡ್ತೇನೆ ಅಂದ್ಕೊಂಡೆ. ನಾನು ಯಾರು ಗೊತ್ತಾ? ದೇವರ ಮಗನಾಗಿದ್ದೇನೆ ಎಂದು ಹೀಗೆ ತನ್ನ ನೀತಿಯನ್ನು ಕಾಪಾಡಿಕೊಂಡಿರುವ ಒಬ್ಬ ಅದ್ಭುತನಾದ ನಂಬಿಗಸ್ತನಾಗಿದ್ದ ಯೋಸೇಫನು. ಸಹೋದರರೇ, ಸಹೋದರಿಯರೇ, ನೀವು ಕೆಲಸ ಮಾಡುವ ಸ್ಥಳದಲ್ಲಿ ನಿಮ್ಮನ್ನು ಶೋಧಿಸುವಂತವರಿರ್ತಾರೆ, ನಿಮ್ಮ ವಿರುದ್ಧ ಸಾಧಿಸಬೇಕೆಂದು ಪ್ರಯತ್ನಿಸುವವರು ಇರ್ತಾರೆ. ಆದರೆ ದೇವರು ನಿಮ್ಮ ಸಂಗಡ ಇದ್ದಾರೆ ಎನ್ನುವಂತಹ ಒಂದು ನಿಜವಾದ ನಿರೀಕ್ಷೆ, ನಂಬಿಕೆ ನಿಮಗಿರೋದಾದ್ರೆ ನೀವು ಪರಿಶುದ್ಧರಾಗಿ ಜೀವಿಸಲು ಆಧಾರವಾಗಿರುತ್ತೆ. ನೀತಿಯನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಆ ನಂಬಿಕೆಯೇ ನಿಮಗೆ ಅತ್ಯವಶ್ಯಕವಾಗಿರುತ್ತೆ. ಯೋಸೇಫನು ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳಲು ಕಾರಣ ಗೊತ್ತಾ? ನಾನು ಒಬ್ಬಂಟಿಗನಲ್ಲ, ನನ್ನೊಂದಿಗೆ ದೇವರು ಇದ್ದಾರೆ ಎಂದು ನಂಬಿದ. ಅದು ಅವನ ನೀತಿಯನ್ನು ಕಾಪಾಡಿತು. ಅಷ್ಟು ಮಾತ್ರವಲ್ಲ, ಅವನು ಮಾಡುತ್ತಿರುವ ಕೆಲಸದಲ್ಲಿ ನೈಪುಣ್ಯತೆಯನ್ನು ಅನುಗ್ರಹಿಸಿತು. ಒಂದು ದಿನ ಒಬ್ಬ ಭಿಕ್ಷೆಗಾರನು ಒಂದು ಸುಂದರವಾದ ರೆಸ್ಟೋರೆಂಟ್ ಒಳಗಡೆ ಹೋಗುತ್ತಾನೆ. ಬಟ್ಟೆಗಳೆಲ್ಲ ಬಹಳ ಹೊಲಸಾಗಿದ್ವು, ಕೂದಲುಗಳು ಗಡ್ಡಗಳೆಲ್ಲ ಬೆಳೆದುಕೊಂಡಿದ್ವು, ಅವನ ಮೈಯೆಲ್ಲ ಹೊಲಸು ವಾಸನೆ ಬರ್ತಿತ್ತು. ಬಹಳ ಕಾಸ್ಟ್ಲಿಯಸ್ಟ್ ರೆಸ್ಟೋರೆಂಟ್ ಒಳಗೆ ಅವನು ಹೋಗುತ್ತಾನೆ. ಮ್ಯಾನೇಜರ್ ನೋಡುತ್ತಾನೆ, ಬಹಳ ಸಿಟ್ಟು ಮಾಡಿಕೊಳ್ಳುತ್ತಾ, ಏಯ್ ನೀನ್ ಯಾಕೆ ಬರ್ತಾ ಇದ್ದಿ ಒಳಗಡೆ ಅನ್ನುತ್ತಾ ಎಂದು ಬೈತಿರುವಾಗ ಅಷ್ಟರೊಳಗೆ ಅಲ್ಲಿ ಸರ್ವ್ ಮಾಡುವ ಒಂದು ಹುಡುಗಿ ಬಂದು ಅವನಿಗೆ ಒಬ್ಬ ತಾತನಂತೆ ಭಾವಿಸಿ, ತಾತ ಬನ್ನಿ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿ ಚೆನ್ನಾಗಿ ಕರ್ಕೊಂಡೋಗಿ ಕುಡ್ರಿಸಿ, ನಿಮ್ಗೇನ್ ಬೇಕು ಹೇಳಿ ಅಂದಾಗ ಊಟ ಬೇಕು ಅಂತ ಹೇಳ್ದ. ಆಯ್ತು ತಂದು ಕೊಡ್ತೇನೆ ಅಂತ ಹೇಳಿ ತಕ್ಷಣ ಹೋಗಿ ಅವನ ಮುಂದೆ ಊಟ ತಂದು ಬಡಿಸ್ತಾಳೆ. ಗಬಗಬಾ ಅಂತ ಅವನು ತಿನ್ನುತ್ತಾ ಇದ್ದ. ಮ್ಯಾನೇಜರ್ ಕರೆಯುತ್ತಾನೆ ಹಾಗೆ ಸರ್ವ್ ಮಾಡಿದ ಹುಡುಗಿಗೆ, ಈಗ ನೋಡು, ಆ ವ್ಯಕ್ತಿಗೆ ನೋಡಿದ್ರೆ ಭಿಕ್ಷೆಗಾರನಂತಿದ್ದಾನೆ, ಊಟ ಮಾಡುವ ವಿಧಾನ ನೋಡಿದ್ರೆ ಗಬಗಬಾ ಅಂತ ತಿನ್ನುತ್ತಿದ್ದಾನೆ, ಬಿಲ್ ಕೂಡ ಕಟ್ಟುತ್ತಾನೆ ಎಂಬ ನಂಬಿಕೆ ನನಗಿಲ್ಲ. ಒಂದು ವೇಳೆ ಏನಾದ್ರೂ ಆ ಭಿಕ್ಷೆಗಾರನು ಬಿಲ್ ಕಟ್ಟದಿದ್ದರೆ ಅವನ ಬಿಲ್ ನೀನೇ ಕಟ್ಟಬೇಕಾಗುತ್ತೆ. ಅವನು ಕೂತಿರುವ ಟೇಬಲ್ ಮತ್ತು ಪ್ಲೇಟ್ ನೀನೇ ಕ್ಲೀನ್ ಮಾಡ್ಬೇಕಾಗುತ್ತೆ. ಆ ಹೊಲಸು ವಾಸನೆ ಎಲ್ಲ ನೀನೇ ಕ್ಲೀನ್ ಮಾಡ್ಬೇಕಾಗುತ್ತೆ. ಅರ್ಥ ಆಗ್ತಿದೆಯಾ ನಿನಗೆ? ಆಯ್ತು ಸರ್, ಅವಶ್ಯಕತೆ ಇದ್ರೆ ಆ ಬಿಲ್ ನಾನೇ ಕಟ್ತೇನೆ. ಪಾಪ ಹಸುವೆಂದ ಬಂದಂತಿದ್ದಾನೆ, ಗಬಗಬಾ ಅಂತ ತಿನ್ನುತ್ತಿದ್ದಾನೆ, ಪಾಪ ತಿನ್ನಲು ಬಿಡಿರಿ. ಆ ವ್ಯಕ್ತಿಗೆ ತಿನ್ನಲು ಬಿಡ್ತಾಳೆ, ಚೆನ್ನಾಗಿ ಊಟ ಬಡಿಸುತ್ತಾಳೆ. ಆ ರೀತಿ ಊಟ ಬಡಿಸಿ ಒಳಗಡೆ ಹೋದಳೋ ಇಲ್ಲವೋ, ಆ ಭಿಕ್ಷೆಗಾರನು ಕನಿಷ್ಠ ಥ್ಯಾಂಕ್ಸ್ ಕೂಡ ಹೇಳದಂತೆ ಹೊರಟು ಹೋದ ಪ್ರಿಯರೇ. ಆಗ ಹೋಟೆಲ್ ಮ್ಯಾನೇಜರ್ ಕೇಳ್ತಿದ್ದಾನೆ, ಬಿಲ್ ಎಲ್ಲಿ? ನಾನೇ ಕಟ್ತೇನೆ ಸರ್ ಅಂದಳು. ಅವನು ಪಾಪ ಹಸುವೆಂದ ಬಂದಿರ್ತಾನೆ, ತಿಂದು ಹೊರಟೋಗಿದ್ದಾನೆ, ಬಿಲ್ ನಾನೇ ಕಟ್ತೇನೆ. ಮೊದಲೇ ಹೇಳಿದ್ದೇನಲ್ಲವೇ ಅವನು ಬಿಲ್ ಕಟ್ಟಲ್ಲ, ಭಿಕ್ಷೆಗಾರನಾಗಿದ್ದಾನೆಂದು. ಕರೆತಂದು ಕುಡ್ರಿಸಿ ಊಟ ಬಡಿಸಿದೆ ನೀನು, ಈಗ ಬಿಲ್ ಕಟ್ಟು. ಆಯ್ತು ಸರ್ ಕಟ್ತೇನೆ ಅಂತ ತಕ್ಷಣ ಹೋಗಿ ಆ ಪ್ಲೇಟ್ ಗಳನ್ನು ಕ್ಲೀನ್ ಮಾಡ್ಬೇಕಲ್ಲವೇ, ಆ ಪ್ಲೇಟ್ ಗಳನ್ನು ತೆಗೆದು ಆ ಪ್ಲೇಟ್ ಗಳನ್ನು ತೆರೆದ ಕೂಡಲೇ ಅಲ್ಲಿ ಒಂದು ಸ್ಲಿಪ್ ಇತ್ತು. ಏನೆಂದು ಗೊತ್ತಾ? ಮಗಳೇ, ಈ ಹೋಟೆಲಿನ ಯಜಮಾನನು ನಾನೇ, ಮುದುಕನ ವೇಷ ಧರಿಸಿ ಬಂದೆ, ಇಲ್ಲಿನವರು ಹೇಗೆ ಕೆಲಸ ಮಾಡ್ತಿದ್ದಾರೆ ಎಂದು ನೋಡುವುದಕ್ಕಾಗಿ. ಅದ್ಭುತವಾಗಿ ಕೆಲಸ ಮಾಡ್ತಾ ಇದ್ದಿ ಮಗಳೇ. ಆ ಮ್ಯಾನೇಜರ್ ಅನ್ನು ತೆಗೆದುಹಾಕಿ ಆ ಮ್ಯಾನೇಜರ್ ಸ್ಥಾನದಲ್ಲಿ ಸರ್ವಿಂಗ್ ಮಾಡುತ್ತಿರುವ ನಿನ್ನನ್ನೇ ನಾನು ಮ್ಯಾನೇಜರ್ ಆಗಿ ನೇಮಿಸಿದ್ದೇನೆ. ಕಂಗ್ರ್ಯಾಚುಲೇಷನ್ಸ್. ದೇವರು ಬರ್ತಾರೆ, ನಾವು ಪಡ್ತಿರುವ ಕಷ್ಟವನ್ನು ನೋಡ್ತಾರೆ.
ನಾವು ಪಡುತ್ತಿರುವ ಪ್ರಯಾಸವನ್ನು ನೋಡ್ತಾರೆ. ನಾವು ಮಾಡುವ ಕೆಲಸವನ್ನು, ಉದ್ಯೋಗವನ್ನು ಪರೀಕ್ಷಿಸ್ತಾರೆ. ನಮ್ಮ ಕೆಲಸದಲ್ಲಿ ನಾಣ್ಯತೆ, ನೈಪುಣ್ಯತೆ, ನಂಬಿಗಸ್ತಿಕೆಯನ್ನು ನಾವು ತೋರ್ಪಡಿಸುವಾಗ ನಮ್ಮನ್ನು ಪ್ರಶ್ನಿಸಿ, ಬೇಸರಗೊಳಿಸಿ, ವೇದನೆಗೊಳಿಸುವಂತವರನ್ನು ಕೆಳಗಿಳಿಸಿ ನಿಮ್ಮನ್ನು ಆ ಉನ್ನತ ಸ್ಥಾನದಲ್ಲಿ ಇಡುವುದಕ್ಕಾಗಿ ನನ್ನ ದೇವರು ಒಂದಲ್ಲ ಒಂದು ದಿವಸ ನಿಮ್ಮ ಜೀವಿತದಲ್ಲಿ ಆತನು ಇಳಿದು ಬರ್ತಾರೆ. ಆತನು ಇಳಿದು ಬಂದಾಗ ನೀವು ನಂಬಿಗಸ್ತರಾಗಿ ಕಾಣಿಸಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ಅದಕ್ಕಾಗಿಯೇ ಪ್ರತಿದಿನ ನೀತಿವಂತರಾಗಿ ಜೀವಿಸಿರಿ, ನಂಬಿಗಸ್ತರಾಗಿ ಜೀವಿಸಿರಿ. ನಿಮಗೆ ಕೊಟ್ಟ ಕೆಲಸವನ್ನು ನೈಪುಣ್ಯತೆಯಿಂದ ಮಾಡಿರಿ. ಸಹೋದರ ಸಹೋದರಿಯರೇ, ನೀವು ಕಲ್ವರಿ ಸ್ವರ ವೀಕ್ಷಿಸುವಾಗ, ಯಾವುದೇ ದಿನವಾಗಲಿ, ಯಾವುದೇ ಸಂದೇಶ ಕೇಳುವಾಗ ಆಗಲಿ, ಸತೀಶ್ ಕುಮಾರ್ ಅವರು ಯಾಕೆ ಈ ದಿನ ಸಂದೇಶ ಸಿಂಪಲ್ ಆಗಿ ಕೊಟ್ಟಿದ್ದಾರೆ, ಅವರ ಪ್ರಸಂಗ ಅಷ್ಟು ಚೆನ್ನಾಗಿರ್ಲಿಲ್ಲ ಎಂಬುದಾಗಿ ನಿಮ್ಮ ಜೀವಿತದಲ್ಲಿ ಎಂದಾದ್ರೂ ಒಂದು ಸಾರಿ ಅನಿಸಿದೆಯಾ? ಎಂದಿಗೂ ನಮ್ಗೆ ಹಾಗೆ ಅನಿಸಿಲ್ಲ ಬ್ರದರ್ ಎಂದು ಹೇಳುವವರು ಅನೇಕರಿರುತ್ತೀರಿ. ಯಾಕೆ ಇಷ್ಟು ಪ್ರಯಾಸ ಪಡ್ತೇನೆ ಗೊತ್ತಾ? ಕೇಳಿ ಸಹೋದರ ಸಹೋದರಿಯರೇ, ಯಾರಿಗೆ ಗೊತ್ತು ಯಾವ ದಿನ ಪ್ರಸಂಗ ಕೇಳುವುದಕ್ಕಾಗಿ ನನ್ನ ಕರ್ತನಾದ ಯೇಸು ಕ್ರಿಸ್ತನು ಇಳಿದು ಬರ್ತಾರೆ ಅನ್ನೋ. ನಾನು ಸಾರುವ ಸಂದೇಶವನ್ನು ಕೇಳುವುದಕ್ಕಾಗಿ, ನಿಮ್ಮೆಲ್ಲರಿಗೆ ಅದ್ಭುತವಾದ ಸಂದೇಶ ಕೊಡಬೇಕೆನ್ನುವುದಕ್ಕಾಗಿ ನನ್ನ ಪ್ರಯಾಸ, ನನ್ನ ಆಸೆ ಆಗಿದೆ. ಶನಿವಾರ ರಾತ್ರಿ ಪ್ರಶಾಂತವಾಗಿ ಮಲಗಿರುವಂತಹ ದಿನಗಳು ನನ್ನ ಜೀವಿತದಲ್ಲಿ ಬಹಳ ಕಡಿಮೆ ಇವೆ. 1 ಗಂಟೆ 2 ಗಂಟೆ ಅಷ್ಟೇ ಶನಿವಾರ ರಾತ್ರಿ ಮಲಗಿಕೊಂಡ್ರೆ ಅದೇ ದೊಡ್ಡ ವಿಷಯ. ನಿನ್ನೆ ರಾತ್ರಿ ಕೂಡ ಮಲಗಿಲ್ಲ. ಕಾರಣ ಗೊತ್ತಾ? ಪ್ರಸವ ವೇದನೆಯಿಂದ ಕೂಡಿದ ಅದ್ಭುತವಾದ ಸಂದೇಶ ನಿಮ್ಮೆಲ್ಲರಿಗೆ ಸಾರಬೇಕು ಎಂಬ ನನ್ನ ತವಕ. ಯಾಕೆ ಈ ವಿಷಯ ಹೇಳ್ತಿದ್ದೇನೆ ಗೊತ್ತಾ? ನಾನು ಮಾಡುತ್ತಿರುವ ಈ ಸೇವೆ ಮನುಷ್ಯರು ಗುರುತಿಸಿದರೂ ಗುರುತಿಸದಿದ್ದರು ನನ್ನನ್ನು ಆರಿಸಿಕೊಂಡ ನನ್ನ ದೇವರು ನೋಡ್ತಿದ್ದಾರೆ. ಆತನು ಗುರುತಿಸುತ್ತಾನೆ, ಘನಪಡಿಸುತ್ತಾನೆ ಎಂಬ ನಂಬಿಕೆ ಇದೆ. ಭವಿಷ್ಯದ ಕುರಿತಾಗಿ ನಿಮಗೆ ಭಯವಿದೆಯಾ? ಭಯಪಡುವ ಅವಶ್ಯಕತೆ ಇಲ್ಲ. ನೀವು ಯಾವ ಸ್ಥಿತಿಯಲ್ಲಿದ್ದೀರೋ, ಯಾವ ಕೆಲಸ ಮಾಡ್ತಾ ಇದ್ದೀರೋ, ಯಥಾರ್ಥರಾಗಿ ಮಾಡಿರಿ, ನಂಬಿಗಸ್ತರಾಗಿ ಮಾಡಿರಿ. ನನ್ನ ದೇವರು ತಕ್ಕ ಸಮಯದಲ್ಲಿ ನಿಮ್ಮನ್ನು ಅವಮಾನ ಪಡಿಸಿರುವ, ನಿಂದಿಸಿರುವ, ನಿಮ್ಮ ಮೇಲೆ ಸಿಟ್ಟಾಗಿ ಕಿರ್ಚಾಡಿರುವ, ಬೈದಂಥವರೆಲ್ಲರನ್ನು ಕೆಳಗೆ ಇಳಿಸುತ್ತಾರೆ. ನಿಮ್ಮನ್ನು ಅವರ ಸ್ಥಾನದಲ್ಲಿ ಕುಡ್ರಿಸಿ ತಾನು ಎಂತಹ ಶ್ರೇಷ್ಠ ದೇವರಾಗಿದ್ದಾರೆಂದು ನಿಮ್ಮ ಜೀವಿತದಲ್ಲಿ ನಿರೂಪಿಸುವ ದಿನ ಬರ್ಲಿಕ್ಕಿದೆ ಎಂದು ನಂಬುವಂತವರು ನನ್ನೊಂದಿಗೆ ಸೇರಿ ಪ್ರಾರ್ಥಿಸುವಿರಾ? ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ದೇವರೇ, ನಮ್ಮ ಭವಿಷ್ಯದ ಕುರಿತು ಎಷ್ಟೋ ಪ್ರಶ್ನೆಗಳಿವೆ. ಆದರೆ ನಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿಟ್ಟು ನೀವು ನಮ್ಮ ಕೈಗೆ ಕೊಟ್ಟ ಕೆಲಸದಲ್ಲಿ ನಂಬಿಗಸ್ತಿಕೆಯನ್ನು, ನೈಪುಣ್ಯತೆಯನ್ನು, ನಾಣ್ಯತೆಯನ್ನು ನಾವು ತೋರ್ಪಡಿಸುವುದಾದರೆ, ದೇವರೇ, ನಮ್ಮನ್ನು ಪ್ರಶ್ನಿಸುವಂತಹ, ನಮ್ಮನ್ನು ಕಾಡಿಸುವಂತಹ, ನಮಗೆ ಬೇಸರಗೊಳಿಸುವಂತಹ, ನಮ್ಮ ಜೀವಿತದಲ್ಲಿ ವಿರಕ್ತಿಯನ್ನುಂಟು ಮಾಡುವಂತಹ ಇತರರಿಗಿಂತಲೂ ಉನ್ನತವಾದ ಸ್ಥಿತಿಗೆ ನಮ್ಮನ್ನು ಸೇರಿಸುತ್ತೀರಿ. ಬಂಗಾರದಂತಹ ಭವಿಷ್ಯವನ್ನು, ಭರವಸೆಯನ್ನು ನಮಗೆ ಕೊಡ್ತೀರಿ. ಬಂಗಾರದಂತಹ ಭವಿಷ್ಯ ನೀವು ಕೊಡ್ತೀರಿ ಎಂಬ ನಂಬಿಕೆಯಿಂದ ಮುಂದಕ್ಕೆ ಸಾಗಬೇಕೇ ಹೊರತು ಅಪನಂಬಿಕೆ ಉಳ್ಳವರಾಗಿ ಅಳ್ತಾ ಕೂತ್ಕೊಂಡ್ರೆ ಏನ್ ಪ್ರಯೋಜನ? ಈ ದಿನ ಬಹು ಶ್ರೇಷ್ಠವಾದ ಸಂದೇಶವನ್ನು ನಮಗನುಗ್ರಹಿಸಿದ್ದೀರಿ ದೇವರೇ. ನಮ್ಮನ್ನು ವಿಮರ್ಶಿಸುವವರಿಗಿಂತಲೂ ಉನ್ನತ ಸ್ಥಿತಿಗೆ ನಮ್ಮನ್ನು ಕೊಂಡೊಯ್ಯುವಂತವರಾಗಿದ್ದೀರಿ. ನಿಂದಿಸುವವರಿಗಿಂತಲೂ ಉನ್ನತ ಸ್ಥಿತಿಗೆ ನಮ್ಮನ್ನು ಕೊಂಡೊಯ್ಯಲಿಕ್ಕಿದ್ದೀರಿ. ನಿಮಗೆ ಎಲ್ಲ ಮಹಿಮೆ, ಘನತೆ, ಪ್ರಭಾವವನ್ನು ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್.